ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮರ ಸಹಾಯ ನಮ್ಮ ನಿಮ್ಮೊಂದಿಗಿರಲಿ. ಹ್ಯಾಪಿ ನ್ಯೂ ಇಯರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ದೇವರ ಒಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ವರ್ಷ ನಮ್ಮೆಲ್ಲರೊಂದಿಗೆ ಇರಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈಗ ಈ ಹೊತ್ತು ನಾನು ನಮ್ಮ ಸಭೆಗೆ ದೇವರು ಕೊಟ್ಟಂತಹ ಒಂದು ವಾಗ್ದಾನದ ವಾಕ್ಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಈ ವರ್ಷ ನಮ್ಮ ಸಭೆಗೆ ದೇವರು ಕೊಟ್ಟಂತಹ ವಾಗ್ದಾನ ಅಂದರೆ ಪ್ರತಿಯೊಂದು ಸಭಾಪಾಲಕರುಗಳು ಕೂಡ ಪ್ರತಿಯೊಂದು ಸಭೆಗೂ ಅವರಿಗೆ ದೇವರು ಏನು ಮಾತಾಡಿದಾರೋ ಆ ವಾಗ್ದಾನಗಳನ್ನ ಕೊಡ್ತಾರೆ ಪ್ರಿಯರೇ, ಹೌದಲ್ವಾ? ಹಾಗೇನೆ ವಿಶ್ವಾಸಿಗಳಿಗೆ ಕೂಡ ವಾಗ್ದಾನದ ಕಾರ್ಡ್ ಅಂತ ಮಾಡಿ ಅದರ ಪ್ರಕಾರ ಕಾರ್ಡ್ಗಳನ್ನ ತೆಗೆದು ಕೊಡ್ತಾ ಇರ್ತಾರೆ. ಹೀಗೆ ಒಂದು ನಂಬಿಕೆಯ ಮೇಲೆ ನಾವು ಮಾಡ್ತಾ ಇದ್ದೀವಿ ಪ್ರಿಯರೇ. ಈ ವಾಗ್ದಾನದ ಕಾರ್ಡ್ ಬಗ್ಗೆ ತುಂಬಾ ಜನ ಅವಹೇಳನವಾಗಿ ಮಾತಾಡ್ತಾರೆ, ತುಂಬಾ ಜನ ತಪ್ಪಾಗಿ ಮಾತಾಡ್ತಾರೆ. ವಾಗ್ದಾನ ಕಾರ್ಡ್ ಕೊಡುವಂಥದ್ದು ಅಂತಂದ್ರೆ ನಾವು ಬೈಬಲ್ ಪುಸ್ತಕವನ್ನು ಓದೋದು ಒಂದು ನಂಬಿಕೆಯ ಮೇಲೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ತೋಮನಿಗೆ ಹೇಳಿದರೆ ನೋಡದೆ ನಂಬುವನು ಧನ್ಯನು ಅಂತೇಳಿ. ಹಾಗಾದ್ರೆ ಇವನು ನೋಡಿದ್ದ, ಹಾಗೇನೆ ನಾವು ನೋಡದೇನೆ ಕ್ರಿಸ್ತನನ್ನು ಕೂಡ ನಾವು ನೋಡ್ಲಿಲ್ಲ, ಆದ್ರೂ ನಾವು ನಂಬ್ತಾ ಇದೀವಲ್ಲ. ಹಾಗೆ ಕ್ರಿಸ್ತನ ವಾಕ್ಯವನ್ನು ಕೂಡ ನಾವು ನಂಬಬೇಕು ಪ್ರಿಯರೇ. ಕೊಡುವಂತ ವಾಗ್ದಾನವನ್ನು ಯಾರ್ಯಾರು ನಂಬ್ತಿರೋ ಅವರೆಲ್ಲರೂ ಈ ವಾಗ್ದಾನದ ಫಲವನ್ನು ಅನುಭವಿಸ್ತೀರ ಅಂತ ಹೇಳೋ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಭೆಯವರು ಕೂಡ ಅವರವರಿಗೆ ಸಭೆಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಪ್ರಾರ್ಥಿಸಿ ನಿಮ್ಮ ಸಭೆಗಳಿಗೋಸ್ಕರ ನೀವು ಪ್ರಾರ್ಥನೆ ಹೆಚ್ಚಾಗಿ ಮಾಡಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ನಮ್ಮ ಸಭೆಗೆ ದೇವರು ಕೊಟ್ಟಂತ ಒಂದು ವಾಗ್ದಾನವನ್ನು ನಾನು ಓದ್ತೀನಿ. ಧರ್ಮೋಪದೇಶ ಕಾಂಡ 28:8 ನಮಗೆ ಈ ವರ್ಷ ದೇವರು ಕೊಟ್ಟಿದ್ದಾರೆ. ಅದು ಕ್ಯಾಲೆಂಡರ್ನಲ್ಲೂ ಕೂಡ ನಾನು ಪ್ರಿಂಟ್ ಮಾಡಿಸಿದ್ದೀನಿ. ಅದನ್ನ ಕೂಡ ನೋಡಿ ಪ್ರತಿ ದಿವಸ ಅದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಂದು ಕೇಳ್ಕೊಳ್ತೀನಿ. ಈಗ 28:8 ಇದರಲ್ಲಿ ಬರ್ತದೆ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ತಂದೆಯಾದ ದೇವರು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನೀವು ಶುಭವನ್ನೇ ಉಂಟು ಮಾಡುವನು. ಈ ವಾಗ್ದಾನ ಮಾಡಿದ ದೇವರು ಯಾವತ್ತೂ ಕೂಡ ನಂಬಿಗಸ್ತನ ಪ್ರಿಯರೇ. ಇಬ್ರಿಯ 10:23 ಬರೆದಿದೆ ಏನಂತಂದ್ರೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆಗ ನಮ್ಮ ದೇವರು ಯಾರು? ವಾಗ್ದಾನಗಳನ್ನ ಮಾಡಿದ ಮೇಲೆ ಅವರು ನಂಬಿಗಸ್ತರು. ಹಾಗಾದ್ರೆ ಇವತ್ತು ನಮ್ಮ ಸಭೆಗಳಿಗೆ ಕೊಟ್ಟಂತಹ ವಾಗ್ದಾನಗಳನ್ನ ನಾವು ಹಿಡಿದು ಪ್ರಾರ್ಥಿಸದೆ ಆದರೆ 2026 ಪ್ರಾರಂಭದ ದಿವಸ ಕೊಟ್ಟಂತಹ ಒಂದು ವಾಗ್ದಾನವನ್ನ ನಾವು ಹಿಡಿದು ಪ್ರಾರ್ಥಿಸುವುದಾದರೆ 2026 ಡಿಸೆಂಬರ್ ತಿಂಗಳ ಕೊನೆಯ ದಿನದ ಒಳಗಡೆ ನಾವು ಇದನ್ನ ಅನುಭವಿಸ್ತೀವಿ ಪ್ರಿಯರೇ. 100% ಅನುಭವಿಸ್ತೀವಿ. ಯಾಕಂತ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ವಾಗ್ದಾನದ ಫಲವನ್ನು ನಾವು ಅನುಭವಿಸ್ತೀವಿ. ಪಿತೃರ ಕಾಲದಿಂದನೇ ಕೊಟ್ಟಂತ ವಾಗ್ದಾನಗಳು ಯಾವುದನ್ನು ಕೂಡ ನೆರವೇರಿಸದೇ ಬಾಕಿ ಮಾಡಲಿಲ್ಲ ಸ್ವಾಮಿ. ಇನ್ನು ಮುಂದಕ್ಕೂ ನಿಮಗೆ ಕೊಟ್ಟಂತಹ ಒಂದು ವಾಗ್ದಾನಗಳನ್ನ ಕೂಡ ದೇವರು ನೆರವೇರಿಸದಂತೆ ತಡೆ ಮಾಡೋದಿಲ್ಲ, ನೆರವೇರಿಸ್ತಾರೆ. ವಾಗ್ದಾನ ಮಾಡಿದ ದೇವರು ನಿಮ್ಮ ತರ ಅಲ್ಲ, ಅವರು ನಂಬಿಗಸ್ತರಾಗಿದ್ದಾರೆ ಪ್ರಿಯರೇ. ಇವತ್ತಿನ ಒಂದು ವಚನದ ಭಾಗದಲ್ಲಿ ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ, 1ನೇ ವಾಗ್ದಾನ. ನಿಮ್ಮ ಕಣಜಗಳು ಅಂದರೆ ನಿಮ್ಮ ಜೋಬ್ ಆಗಿರ್ಬೋದು, ಜೋಬ್ ಇದು ಕೂಡ ಕಣಜಾನೆ, ಬ್ಯಾಂಕ್ ಬ್ಯಾಲೆನ್ಸ್ಗಳಾಗಿರ್ಬೋದು. ಆ ಕಾಲದಲ್ಲಿ ಧಾನ್ಯಗಳನ್ನ ಏನ್ ಮಾಡ್ತಾ ಇದ್ರು, ಅವರು ಧಾನ್ಯಗಳನ್ನ ಇಟ್ಬಿಟ್ಟು ಏನ್ ಮಾಡ್ತಿದ್ರು, ಧಾನ್ಯಗಳನ್ನ ಕೂಡಿಸಿಟ್ಟು ಕಣಜದ ರೀತಿಯಲ್ಲಿ ಮಾಡ್ತಿದ್ರು. ನಮ್ಮ ಕೊಡಗಿನಲ್ಲೂ ಕೂಡ ನಾನು ಕೂಡ ನಮ್ಮ ಒಂದು ಭತ್ತದ ಗದ್ದೆ ಇದು ಮಾಡಿದಾಗ ಕಣಜಗಳಲ್ಲಿ ತುಂಬಿಡಿಸ್ತಿದ್ವಿ. ಅದೇ ತರದಲ್ಲಿ ಕಣಜಗಳನ್ನ ತುಂಬಿಸಿರುವಂತ ಹಳ್ಳಿ ಜನಗಳಿದ್ದಾರೆ. ಆದರೆ ಇವತ್ತು ಸಿಟಿಗೆ ಮಾರ್ಪಾಡಾಗಿರೋದಕ್ಕೋಸ್ಕರ ಅಡಿಗೆ ಮನೆಯಲ್ಲಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ತುಂಬಿಸುವ ಜಾಗನೂ ಕೂಡ ಕಣಜನೆ. ಕೆಲವೊಂದು ಮನೆಗಳಲ್ಲಿ ಹಾಲು ಇರೋದಿಲ್ಲ, ಉಪ್ಪು ಇರೋದಿಲ್ಲ, ತರಕಾರಿ ಇರೋದಿಲ್ಲ, ಎಣ್ಣೆ ಇರೋದಿಲ್ಲ, ಬಹಳ ಕಷ್ಟಪಡ್ತಿರ್ತಾರೆ ಪ್ರಿಯರೇ. ಆದರೆ ನೀವು ಸರ್ವಶಕ್ತನಾದ ದೇವರನ್ನು ನಂಬೋದಾದ್ರೆ ನಿನಗೆ ಈ ವರ್ಷ ಆಹಾರಕ್ಕೆ ಕೊರತೆ ಇರೋದಿಲ್ಲ. ಇವತ್ತು ಊಟ ಮಾಡೋಕ್ಕೂ ಕೂಡ ಒದ್ದಾಡುವಂತ ಎಷ್ಟು ಜನ ಇದ್ದಾರೆ. ಆಹಾರಕ್ಕೆ ಕೊರತೆ ಇರೋದಿಲ್ಲ. 2ನೇದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ನೀನು ಕಳೀತಾ ಇದ್ದಂತ ವ್ಯಕ್ತಿ ನೀನು ಕೂಡಿಸಿಡೋಂಗ ಆಗಿ ಆಗ್ತೀಯ. ದೇವರ ಪ್ರಾರ್ಥನೆ ಮಾಡೋಕೆ, ದೇವರೇ ನಾವು ಕೂಡಿಸಿಡ್ಬೇಕಪ್ಪ, ನಾನು ಇನ್ನೆಷ್ಟು ದಿವಸ ಅಂತ ಈ ತರ ಬಾಳಲಿ, ನನಗೆ ಸ್ವಲ್ಪ ಸಂಪಾದನೆ ಮಾಡಿ ಕೂಡಿಸ್ಲಿಕ್ಕೆ ಶಕ್ತಿ ಕೊಡು ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ. ನನಗೆ ಅಷ್ಟು ಸಂಬಳ ಬರ್ತಾ ಇದೆ, ಇಷ್ಟು ಸಂಬಳ ಬರ್ತಾ ಇದೆ, ಆದ್ರೆ ಕೂಡಿಸಿಡಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು ಕೇಳ್ತಾರೆ. ಪ್ರಾರ್ಥಿಸಿ. ಆ 1ನೇ ವಾಕ್ಯದಲ್ಲಿ ಬಂದಿದೆ, ನೀವು ಆತನ ವಾಕ್ಯದ ಪ್ರಕಾರ ನೀವು ಶ್ರದ್ಧೆಯಿಂದ ಕೇಳಿ ನಡೆದ್ರೆ ನಿನಗೆ ನಾನು ವಾಗ್ದಾನದ ಪ್ರತಿಫಲವನ್ನು ಕೊಟ್ಟೇ ಕೊಡ್ತೀನಿ ಅಂತ ಬರ್ತೀವಿ. ಅದನ್ನು ಓದೇ ಬಿಡ್ತೀನಿ ಪ್ರಿಯರೇ. 22:1 ನೀವು ನಿಮ್ಮ ದೇವರಾದ ತಂದೆಯಾದ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಿಮಗೆ ಬೋಧಿಸಿದ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೇನು ಅಂತ ಬರ್ದಿದ್ದಾರೆ. ಹಾಗಾದ್ರೆ ಉನ್ನತ ಸ್ಥಿತಿ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ ಪ್ರಿಯರೇ. ಆದರೆ ನಾವು ಅದರ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಪಡಬೇಕು.
ಎರಡನೇದಾಗಿ ಅಲ್ಲಿ ಸ್ವಾಮಿ ಹೇಳ್ತಾ ಇರೋದು, ನಿನ್ನ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ಮಾಡುವೆನು. ಅಂದರೆ ನೀನು ಕೋರ್ಟ್ ಕೇಸ್ ವಿಷಯದಲ್ಲಿ ಸೋತಾಗಿದ್ಯಾ, ನಿನ್ನ ಮಗಳ ಮದುವೆ ಮಾಡೋ ವಿಷಯದಲ್ಲಿ ಡಿಲೇ ಆಗ್ತಾ ಇದೆಯಾ, ನಿನ್ನ ಕುಟುಂಬದ ಪರಿಸ್ಥಿತಿಗಳು ತಡೆ ಆಗ್ತಾ ಇದೆಯಾ, ಇದೆಲ್ಲದರಲ್ಲೂ ಕೂಡ ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ, ನಾನು ಈ ವರ್ಷ ನಿನ್ನ ಪ್ರಯತ್ನಗಳಲ್ಲಿ ಪ್ರತಿಫಲವನ್ನ ಕೊಡ್ತೇನೆ. ಆದರೆ ಪುನಃ ನಾನು ಒತ್ತಿ ಹೇಳ್ತೀನಿ, 28:1 ಪ್ರಕಾರ ನಾವು ಪ್ರಾರ್ಥನೆ ಮಾಡಬೇಕು, ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸಬೇಕು, ವಚನದ ಭಾಗವನ್ನ ಹಿಡಿದು ಪ್ರಾರ್ಥಿಸಬೇಕು. ಮತ್ತೆ ಕ್ಯಾಲೆಂಡರ್ಗಳಲ್ಲಿ 1ನೇ ತಾರೀಕಿಂದ ಹಿಡಿದು 2ನೇ ತಾರೀಕು 3ನೇ ತಾರೀಕು ಪ್ರತಿ ತಿಂಗಳು ಒಂದೊಂದು ಕ್ಯಾಲೆಂಡರ್ಗಳ ಕೆಳಗಡೆ ಒಂದೊಂದು ವಚನವನ್ನು ಕೊಡ್ತಾರೆ. ಆ ವಚನವನ್ನು ಹಿಡಿದು ಪ್ರಾರ್ಥಿಸಿ. ಅಲ್ಲಿಂದಲೇ ಬೈಬಲ್ ಬುಕ್ ಓದಿ. ಬೈಬಲ್ ಬುಕ್ ಓದುವಾಗ ದೇವರು ಏನು ಮಾತಾಡಿರ್ತಾರೋ ಅದನ್ನ ನೀವು ಪ್ರಾರ್ಥನೆ ಮಾಡಿ ಪ್ರಿಯರೇ. ದೇವರು ಬಂದು ಖುದ್ದಾಗಿ ಮಾತಾಡೋದಿಲ್ಲ. ಇವತ್ತೊಬ್ಬರು ಹಾಸ್ಪಿಟಲ್ ಇದ್ದಂತ ಒಬ್ಬರು ನರ್ಸ್ ಸಹೋದರಿ ಜೊತೆ ನಾನು ಮಾತಾಡಿದೆ. ದೇವರು ಮಾತಾಡೋದ ರೀತಿ ಯಾವ್ದು ಗೊತ್ತಾ, ಡೈರೆಕ್ಟ್ ಆಗಿ ಬಂದು ಮಾತಾಡೋದಲ್ಲ, ಬೈಬಲ್ ಪುಸ್ತಕದ ಮೂಲಕ ಮಾತಾಡ್ತಾರೆ, ಕೆಲವೊಂದ್ಸಲ ಅನ್ಯ ಜನಗಳ ಮೂಲಕ ಮಾತಾಡ್ತಾರೆ, ಬಿಳಾಮನಿಗೆ ಕತ್ತೆ ಮೂಲಕ ಮಾತಾಡಿದ್ದಾರೆ ದೇವರು, ನಿಜ ಅಲ್ವಾ? ಹಾಗಾದ್ರೆ ಮತ್ತೆ ಪರಿಸ್ಥಿತಿಗಳ ಮೂಲಕ ಮಾತಾಡ್ತಾರೆ, ಆವಾಗ ಮನಸ್ಸಿನ ಮೂಲಕ ಮಾತಾಡ್ತಾರೆ. ಇದನ್ನ ತೆಗೆದುಕೊಂಡು ನಾವು ಕ್ಲಿಯರ್ ಆಗಿ ಅದರ ಪ್ರಕಾರ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಮ್ಮನ್ನು ಈ ವರ್ಷ ಆಶೀರ್ವಾದ ಮಾಡಿ ನಮಗೆ ಸೋತು ಹೋದಂತಹ ಪ್ರಯತ್ನಗಳನ್ನ ದೇವರು ಗೆಲ್ಲುವಂತೆ ಮಾಡಿ ನಮ್ಮ ಪ್ರಯತ್ನದಲ್ಲೆಲ್ಲ ಸಫಲವಾಗುವಂತೆ ಮಾಡ್ತಾರೆ ಪ್ರಿಯರೇ. ಮೂರನೇದಾಗಿ ಬರೆದಿದೆ ಅಲ್ಲಿ, ನಿಮ್ಮ ದೇವರ ತಂದೆಯು ನಿಮಗೆ ಶುಭವನ್ನು ಅನುಗ್ರಹಿಸುವನು, ಆತನು ನಿಮಗೆ ಕೊಡೋ ದೇಶದಲ್ಲಿ ನಿಮಗೆ ಶುಭವನ್ನು ಉಂಟು ಮಾಡುವನು. ಹಾಗಾದ್ರೆ ನಿಮಗೆ ಶುಭ ಯಾವ ತರ ಬರ್ತಾ ಗೊತ್ತಾ ಬೇರೆ, ಹೋಗೋ ಜಾಗದಲ್ಲಿ, ಬರೋ ಜಾಗದಲ್ಲಿ, ನಿಲ್ಲೋ ಜಾಗದಲ್ಲಿ, ಕೂರೋ ಜಾಗದಲ್ಲಿ ಎಲ್ಲ ಶುಭವನ್ನು ಅನುಭವಿಸ್ತಾರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾನು ನಿಮಗೆ ಹೇಳುವಂತ ಮಾತು, ನಮ್ಮ ಸಭೆಗೆ ಕೊಟ್ಟಂತಹ ಈ ಒಂದು ವಾಕ್ಯ ಏನಂತಂದ್ರೆ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆ ನಿಮ್ಮ ದೇವರಾದ ತಂದೆಯು ನಿಮಗೆ ಶುಭವನ್ನು ಅನುಗ್ರಹಿಸುವನು, ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು ಅಂತ ಹೇಳಿದಾರಲ್ಲ. ಹಾಗೇನೆ ನಾವು ಬೇರೆ ಬೇರೆ ಸಭೆಯವರಿಗೆ ಹೇಳುವಂತ ಮಾತು, ನಿಮ್ಮ ಸಭಾಪಾಲಕರು ದೇವರಿಂದ ಪ್ರಾರ್ಥನೆ ಮಾಡಿ ತೆಗೆದುಕೊಂಡು ಬಂದಂತಹ ವರ್ಷದ ವಾಗ್ದಾನಕ್ಕಾಗಿ ಪ್ರಾರ್ಥಿಸಿರಿ, ಹಾಗೂ ನಿಮಗೆ ಕೊಟ್ಟಂತಹ ಕೈಗೆ ಕೊಡುವಂತ ಚಿಕ್ಕ ಕಾರ್ಡ್ಗಳ ಮೂಲಕ ಬರುವಂತಹ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸಿರಿ. ಮತ್ತೆ ಹಿಂಭಾಗದಲ್ಲಿ ಆಜ್ಞೆ ಇದೆ, ಯಾವ ತರ ನಡೆದ್ರೆ ಯಾವ ತರ ವಾಗ್ದಾನ ನೆರವೇರುತ್ತದೆ ಅಂತ ತೋರ್ಸೋಕೋಸ್ಕರ ಆಜ್ಞೆಯನ್ನು ಕೊಟ್ಟಿದ್ದಾರೆ, ಈ ಕಡೆ ವಾಗ್ದಾನ ಕೊಟ್ಟಿದ್ದಾರೆ. ಆಜ್ಞೆ ಕೊಟ್ಟಿದ್ದೆ ಯಾಕೋತಾ, ನೀನು ಆಜ್ಞೆ ಪ್ರಕಾರ ನಡೆದ್ರೆ ಮಾತ್ರ ವಾಗ್ದಾನ ನೆರವೇರ್ತದೆ ಅಂತ ಹೇಳಿ, ಹೌದಲ್ವಾ? ಕೆಲವೊಂದು ಜನಕ್ಕೆ ವಾಗ್ದಾನ ಫೇಲ್ಯೂರ್ ಆಗುತ್ತೆ ಅಂತಂದ್ರೆ ಆಜ್ಞೆ ಪ್ರಕಾರ ನಡೆಯೋದಿಲ್ಲ ಪ್ರಿಯರೇ. ಹಾಗಾದ್ರೆ ಸಭಾಪಾಲಕರನ್ನು ಗೌರವಿಸಿ ಅವರು ಕೊಡುವಂತ ವಚನದ ಭಾಗದ ವಾಗ್ದಾನಗಳನ್ನ ತೆಗೆದುಕೊಂಡು ಪ್ರಾರ್ಥನೆಯನ್ನ ಮಾಡಿ ನೀವು 1ನೇ ತಾರೀಕಿಗೆ ನಿಮ್ಮ ಎಲ್ಲ ಹಳೆಯ ಕಷ್ಟ ಸಂಕಷ್ಟಗಳನ್ನು 2025ಕ್ಕೆ ಕೊಟ್ಟು 2026ಕ್ಕೆ ಸರ್ವಶಕ್ತನಾದ ಯೇಸುವಿನ ಆಶೀರ್ವಾದವನ್ನು ಪಡೆದು ತಂದೆಯಾದ ದೇವರನ್ನು ಮಹಿಮೆಪಡಿಸಿದ ಪವಿತ್ರಾತ್ಮನೊಂದಿಗೆ ಸದಾ ಜೀವಿಸುವ ಒಂದು ಅವಕಾಶವನ್ನ ಬೇಡಿಕೊಂಡು ಹೊರಗಡೆ ಹೋಗಿ ಪ್ರಿಯರೇ. ಎಲ್ಲರೂ ಕೂಡ ಈ ವರ್ಷ ಆಶೀರ್ವಾದ ಪೂರ್ಣ ಆಗಲೇಬೇಕು, ನಮ್ಮ ಕಣಜಗಳು ತುಂಬಲೇಬೇಕು, ನಮ್ಮ ಪ್ರಯತ್ನಗಳು ಸಕ್ಸಸ್ ಆಗಲೇಬೇಕು, ನಾವು ಹೋಗೋ ಜಾಗದಲ್ಲಿ ಬರೋ ಜಾಗದಲ್ಲಿ ಶುಭ ಆಗಲೇಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸೋ ಪ್ರಿಯರೇ. ಈ ವರ್ಷ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಹೆಚ್ಚಿನ ವಿವರಣೆ ನಾನು 4ನೇ ತಾರೀಕಿಗೆ ಕೊಡುವಾಗ ದೇವರು ನನ್ನನ್ನು ಕೂಡ ಆಶೀರ್ವಿಸಲಿ, ನಮ್ಮ ಸಭೆಯನ್ನು ಕೂಡ ಆಶೀರ್ವಿಸಲಿ ಎಂದು ಪ್ರಾರ್ಥಿಸಿರಿ. ದೇವರ ನಾಮ ಒಂದೇ ಮಹಿಮೆಪಡಲಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ.